ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನಾನಿವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿನ ದಿ ಆಟೋ ಶೋ 4th ಎಡಿಷನ್ 2025. ಇದು ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ನಡೀತಾ ಇದೆ. ಒಂದು ಯೂನಿಕ್ ಆದಂತಹ ಒಂದು ಸ್ಟಾಲ್ ಗೆ ಬಂದಿದ್ದೀವಿ. ಇದು ಬಂದು ಹೈಡ್ರೋ ಕಾರ್ಟ್ ಅಂತ ಈ ಒಂದು ಕಂಪ್ನಿ ನೇಮ್. ಸೊ ಕಂಪ್ಲೀಟ್ ಆಗಿ ಇವಿ ವೆಹಿಕಲ್ಸ್. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಂಪನಿ ಹೈಡ್ರೋ ಕಾರ್ಟ್ ಟೆಕ್ನೋ ಸೊಲ್ಯೂಷನ್ಸ್. ನಮ್ಮಲ್ಲಿ 2 ಸೀಟರ್ ಇಂದ 4 ಸೀಟರ್ ಇಂದ 8 ಸೀಟರ್ ಇಂದ ಬಸ್ ಇಂದ ಎಲ್ಲ ಸಿಗುತ್ತೆ, ಎಲ್ಲ ಇವಿ ವೆಹಿಕಲ್ಸ್. Hi, good morning everyone. See, we are standing in the car show, Hydro Car IOEV. See, we started this Hydro Car way back 3 years before to catering the sports leagues, sightseeing buses, and hotels, and other resorts, beach, all the segment we are covering. For that reason, we started this company. This is not a regular car. This is American standard cars, ASTM standard cars. In US, this is the legal on-road vehicle. But in India, still we need to go far distance. Once we get the approval, we can use these vehicles for on-road purpose for our commute. For all the vehicles having the VIN number, vehicle identification number. As well, we are using the lithium iron battery. See, everyone saying lithium iron, but our lithium iron battery is ASTM standard virgin battery. It gives one charge. It took 3.5 hours. It will give 120 kilometer mileage. This is another segment. The sightseeing park. See, we have a configuration like 2+2 4, 4+2 6, 6+2 8, 8+2 10. Like that, the configuration up to 27 seater. We have the mini bus, we have the medium bus. Our Santosh, Mr. Santosh is the MTech engineer. He is going to take over. Hello, I am Santosh Kumar, senior manager in the Hydro Car. I think one of the important futures is electromagnetic brake system in our car. Actually, for every vehicle, there is only one brake only will be there. But here, there are 2 types of brakes are there. One is drum brake, which is fitted in the wheel itself. Another one is electromagnetic brake, which is fitted in the motor. Even in 45 degrees slope also, without applying the brake, that cart will stop that place itself. That is the main feature. ಆಟೋ ವರ್ಲ್ಡ್ ಫೀಚರ್. Yes. ಕನ್ನಡಿಗರು ನಮಸ್ಕಾರ. ಕನ್ನಡಿಗರು ನಮಸ್ಕಾರ. ಹೈಡ್ರೋ ಕಾರ್ಟ್ ಕಂಪನಿ ಪ್ರೆಸೆಂಟ್ ಫ್ಯೂಚರ್ ಅಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ನೋಡಿ ಸರ್, ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ 120 H ಬ್ಯಾಟ್ರಿ ಇದು ಕೆಪಾಸಿಟಿ. ಇದರಲ್ಲಿ 51 ವೋಲ್ಟೇಜ್ ಇದೆ. ಬಟ್ ಇದರಲ್ಲಿ BMS ಇರ್ತು. ಇದರಲ್ಲಿ BMS ಇದೆ. ಇದ್ರ BMS ಅಂದ್ರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಇದರಲ್ಲಿ ಬಾಟ್ಲ್ ಇಟ್ಬಿಟ್ಟು ಐಸ್ ಪ್ಯಾಕ್ ಹಾಕ್ಬಿಟ್ಟು ಕೂಲಿಂಗ್ ಏನಾನ ಇಟ್ಕೋಬಹುದು ಸರ್. ಇದರಲ್ಲಿ ಇದು ಒನ್ಲಿ ಗಾಲ್ಫಿಗೆ ಮಾತ್ರ ಸರ್ ಯೂಸ್ ಆಗೋದು, ಬೇರೆ ಇದಕ್ಕಲ್ಲ. ಗಾಲ್ಫಿಗೆ ಒನ್ಲಿ ಯೂಸ್ ಆಗುತ್ತೆ. ಇದು 8 ಸೀಟ್ ಸರ್. ಇದು ಪ್ಯಾಸೆಂಜರ್, ಅದು ಗಾಲ್ಫ್, ರೆಸಾರ್ಟ್, ಹೋಟೆಲ್ ಎಲ್ಲದಕ್ಕೆ ಯೂಸ್ ಆಗುತ್ತೆ ಸರ್. ಇದು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಹೈಡ್ರೋ ಕಾರ್ಟ್ ಕಂಪ್ನಿಗೆ ಬಂದು ವಿಸಿಟ್ ಮಾಡಿ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆ ಜಾಗದೊಳಗೆ ಓಡಾಡಬೇಕು ಅಂದ್ರೆ ಸೊ ಈ ರೀತಿಯಾದಂತ ವೆಹಿಕಲ್ಸ್ ಯೂಸ್ ಮಾಡ್ತಾರೆ. ಸ್ವಲ್ಪ ರಿಜಿಡ್ ಆಗಿದೆ ನೋಡಿ. ಇದು ಗಾಲ್ಫ್ಗೋಸ್ಕರನೇ ಮಾಡಿರೋದು. ಟೈರ್ಸ್ ಸ್ಪೆಷಲಿ ಡಿಸೈನ್ ಫಾರ್ ಗಾಲ್ಫ್ ಆಕ್ಚುಲಿ ಇದು ಮತ್ತೆ ಅಲ್ಲಿ ಆ ಕಡೆ ನಿಂತಿರೋದು A2 ಸೀರೀಸ್ ಆಕ್ಚುಲಿ ಸೇಮೇನೆ. ಬಟ್ ಅದರಲ್ಲಿ ಸ್ವಲ್ಪ ನನಗೆ ವಿಜುವಲಿ ಚೇಂಜಸ್ ಕಾಣಿಸಿದ್ದು ಅಂದ್ರೆ LED ಹೆಡ್ಲೈಟ್ಸ್ ಬೇರೆ ಪ್ಯಾಟರ್ನ್ ಅಲ್ಲಿ ಇದೆ. ಸೊ ಇದರಲ್ಲಿ ಬೇರೆ ಪ್ಯಾಟರ್ನ್ ಇದೆ, ರೌಂಡ್ ಪ್ಯಾಟರ್ನ್ ಇದೆ. ಸೊ A2 ಸೀರೀಸ್, ಇದರಲ್ಲಿ B ಸೀರೀಸ್ ಅಂತ ಏನೋ ಹೇಳಿದ್ರು. ಅದಾದ್ಮೇಲೆ ಇದು 8 ಸೀಟರ್ ಸೀರೀಸ್ ಇದು. ಸೊ ಈ 8 ಸೀಟರ್ ಸೀರೀಸ್ ನಲ್ಲೂ ಅಷ್ಟೇ ಸೇಮ್ ಬ್ಯಾಟ್ರಿ ಸೇಮ್ ಮೋಟರ್ ಕೊಟ್ಟಿರ್ತಾರೆ. ಬಟ್ ಇದು 8 ಸೀಟರ್. ಆಮೇಲೆ LED ಹೆಡ್ಲೈಟ್ಸ್, ಸೀಕ್ವೆನ್ಷಿಯಲ್ ಟರ್ನ್ ಲೈಟ್ಸ್ ಇದೆ, ಮತ್ತೆ ಲಿಥಿಯಂ ಅಯಾನ್ ಬ್ಯಾಟ್ರಿ, ಮತ್ತೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಇಂದಾನೇ ನೀವು ಕಂಪ್ಲೀಟ್ ಆಗಿ ಬ್ಯಾಟ್ರಿಯ ಹೆಲ್ತ್ ನ ಕೂಡ ನೋಡಬಹುದು. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸ್ವಿಚ್ ದಲ್ಲಿ ನೋಡಿದ್ರೆ ಸೊ ಒಳಗಡೆ ನಮಗೆ ವೈರ್ಲೆಸ್ ಚಾರ್ಜರ್ನ ಸಹ ಕೊಟ್ಟಿದ್ದಾರೆ. ನೀವು ಐಫೋನ್ ಅಥವಾ ಸ್ಯಾಮ್ಸಂಗ್ ಯಾವ್ದು ವೈರ್ಲೆಸ್ ಚಾರ್ಜಿಂಗ್ ಕಂಪ್ಯಾಟಿಬಲ್ ಫೋನ್ಸ್ನ ನೀವು ಇಟ್ಕೋಬಹುದು. ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ಮೊಬೈಲ್ಸ್ ಇಟ್ಕೋಬಹುದು ಅಥವಾ ಏನಾರ ಯುಟಿಲಿಟೀಸ್ ಇಟ್ಕೋಬಹುದು. ಮಿರರ್ಸ್ ಇದೆ, ಮತ್ತೆ ಈ ಒಂದು ವಿಂಡ್ ಸ್ಕ್ರೀನ್ ಏನಿದೆ ಇದನ್ನು ಕೂಡ ನೀವು ಕ್ಲೋಸ್ ಮಾಡಬಹುದು. ನಂತರ ಇಲ್ಲಿ ಗಾಡಿ ಆನ್ ಮಾಡಿ ತೋರಿಸ್ತಿದ್ರು ನೋಡಿ. ಇದರಲ್ಲಿ ಬ್ಯಾಟರಿಯ ಒಂದು ಪರ್ಸೆಂಟೇಜ್ ತೋರಿಸ್ತಾ ಇದೆ, ಮತ್ತೆ ವೋಲ್ಟೇಜ್ ಕೂಡ ತೋರಿಸ್ತಾ ಇದೆ. ಇನ್ನೆರಡು PD ಚಾರ್ಜಿಂಗ್ ಕಂಪ್ಯಾಟಿಬಲ್ ಇರುವಂತಹ ಚಾರ್ಜಿಂಗ್
ಪೋರ್ಟ್ಸ್ನ ಸಹ ಕೊಟ್ಟಿದ್ದಾರೆ, ಟೈಪ್ ಸಿ ಮತ್ತೆ ನಾರ್ಮಲ್ USB A. ಆಕ್ಚುಲಿ ಕ್ವಿಕ್ ಚಾರ್ಜ್ 3.0 ಕೂಡ ಸಪೋರ್ಟ್ ಮಾಡುತ್ತೆ ಅದು. ನಂತರ ಫುಟ್ ಬೋರ್ಡ್ ನೋಡಬಹುದು, ಫುಲ್ ಫ್ಲಾಟ್ ಆಗಿದೆ ಕಂಪ್ಲೀಟ್ಲಿ, ನೀವು ಆರಾಮಾಗಿ ಕೂತ್ಕೊಳ್ಬಹುದು. ಸೀಟ್ಸು ಅಷ್ಟೇ ಲೆದರೇಟ್ ಸೀಟ್ಸ್ ಟೈಪ್ ಕೊಟ್ಟಿದ್ದಾರೆ, ಕಂಫರ್ಟಬಲ್ ಆಗಿದೆ, ಕೂತ್ಕೊಳ್ಳೋದಕ್ಕೂ ಕಂಫರ್ಟ್ ಆಗಿದೆ. ಸೊ ಕೂತ್ಕೊಂಡು ನೋಡ್ತೀನಿ. ಓಕೆ, ಸೊ ನನಗಂತೂ ಕಂಫರ್ಟ್ ಆಗಿದೆ ಕೂತ್ಕೊಳ್ಳೋದಕ್ಕೆ, ಯಾಕೆಂದ್ರೆ ಇದು ಶಾರ್ಟ್ ಡಿಸ್ಟೆನ್ಸ್ನ EV-ನಲ್ಲಿ ಕವರ್ ಮಾಡೋದಕ್ಕೋಸ್ಕರ ಈ ಒಂದು ವೆಹಿಕಲ್ನ ಮಾಡಿರೋದು. ಇದರಲ್ಲಿ ಸಿಂಪಲ್ ಮೋಡ್ಸ್ ಅಷ್ಟೇ, ಒಂದು ರಿವರ್ಸ್, ಒಂದು ನಾರ್ಮಲ್ ನ್ಯೂಟ್ರಲ್ ಮತ್ತೆ ಡ್ರೈವಿಂಗ್ ಮೋಡ್. ನ್ಯೂಟ್ರಲ್ ಹಾಕ್ಬಿಟ್ಟು ಗಾಡಿ ಆಫ್ ಮಾಡಿದ್ರೆ ಮುಗೀತು. ಮತ್ತೆ ಒಳಗಡೆ ಬ್ಯಾಟ್ರಿ ಏನಿದೆ, ಸೊ ಈ ಒಂದು ಬ್ಯಾಟ್ರಿನ ನೀವು ಸೊ ಹಿಂಭಾಗದಲ್ಲಿ ಬ್ಯಾಟ್ರಿ ಕೊಟ್ಟಿದ್ದಾರೆ, ಅದ್ರ ಹಿಂದ್ಗಡೆ ಮೋಟಾರ್ ಕೂಡ ಇದೆ. ಸೊ ಈ ಒಂದು ಬ್ಯಾಟ್ರಿ ಏನಿದೆ ಇದು ಕಂಪ್ಲೀಟ್ಲಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಿಮಗೆ ಹೆಲ್ತ್, ಬ್ಯಾಟ್ರಿಯ ಹೆಲ್ತ್ ನ ಕೊಡುತ್ತೆ, ಯಾವ ಸೆಲ್ ಹೆಂಗಿದೆ ಹೆಲ್ತ್ ಅದು ಕಂಪ್ಲೀಟ್ಲಿ ಕೊಡುತ್ತೆ. ಸೊ ಅದಾದ ನಂತರ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಸೊ ಕಪ್ ಹೋಲ್ಡರ್ಸ್ ನೋಡ್ಬೋದು ಕೂತ್ಕೊಳ್ಳೋದಕ್ಕೆ. ಮತ್ತೆ ನಾನು ನಿಂತ್ಕೊಂಡ್ರು ಸಹ ಸೊ ಏನೂ ಆಗಲ್ಲ, ನಾನು ನಿಂತೀನಿ ಆಕ್ಚುಲಿ ಇಲ್ಲಿ ಇದ್ರ ಮೇಲ್ಗಡೆ, ಸೊ ಏನೂ ಆಗಲ್ಲ, ಅಷ್ಟು ಗಟ್ಟಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ಮತ್ತೆ ಆಕ್ಚುಲಿ ಗಾಲ್ಫ್ ಇಟ್ಕೊಂಡು ಹೋಗೋರು ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು, ಗಾಲ್ಫ್ನ ಆಕ್ಚುಲಿ ಗಾಲ್ಫ್ ಬ್ಯಾಗ್ಗಳಾಗಲಿ ಅವನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ. ಗೈಡ್ ಮತ್ತೆ ಸಪೋರ್ಟಿವ್ ಪರ್ಸನ್ ಏನಿರ್ತಾರೆ ಅವರು ಹಿಂದ್ಗಡೆ ಅಸಿಸ್ಟೆಂಟ್ ಏನಿರ್ತಾರೆ ಅವ್ರು ನಿಂತ್ಕೋತಾರಲ್ಲ, ಸೊ ಅವ್ರು ನಿಂತ್ಕೊಂಡ್ರು ಆರಾಮಾಗಿ ಹಿಡ್ಕೊಳ್ಳೋದು. ಕ್ರ್ಯಾಪ್ ಹ್ಯಾಂಡಲ್ ಇದೆ, ಸೊ ನಿಂತ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕೂಲಿಂಗಿಗೋಸ್ಕರ ಕೂಲಿಂಗ್ ಬಾಕ್ಸ್ ಕೂಡ ಇದೆ. ಇದರಲ್ಲಿ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಲೈಕ್ ನಾರ್ಮಲ್ ಸಾಫ್ಟ್ ಡ್ರಿಂಕ್ಸ್, ಸೊ ಆ ರೀತಿಯಾದಂಥ ಏನಾದ್ರು ಐಸ್ ಇಟ್ಬಿಟ್ಟು ಆಮೇಲೆ ನೀವು ಕೂಲಿಂಗ್ನ ಮಾಡ್ಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ಆಕ್ಚುಲಿ ಇದು ಪರ್ಟಿಕ್ಯುಲರ್ಲಿ ಗಾಲ್ಫಿಗೆ ಮಾಡಿರೋದ್ರಿಂದ ಏನಾಗುತ್ತೆ, ಸೊ ಗಾಲ್ಫ್ ಬಾಲನ್ನ ವಾಷಿಂಗ್ ಅಂದ್ರೆ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದನ್ನ ಇಲ್ಲೇ ಮಾಡ್ಕೋಬಹುದು ನೀವು. ಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಆಯ್ತು. ಸೊ ಒಳಗಡೆ ಹಾಕಿ ಇದನ್ನ ಮೇಲೆ ಕೆಳಗೆ ಪ್ರೆಸ್ ಮಾಡಿದ್ರೆ ಸೊ ಇದು ವಾಷಿಂಗ್ ಆಗುತ್ತೆ. ಸೊ ಆ ರೀತಿಯಾದಂತ ಫೀಚರ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಸಿಂಪಲ್ ಸ್ಯಾಂಡ್ ಬಾಕ್ಸ್. ಇದು ಏನಂದ್ರೆ ಗಾಲ್ಫ್ ಆಡ್ಬೇಕಾದ್ರೆ ಸೊ ಆ ಜಾಗದಲ್ಲಿ ಎಲ್ಲಾರ ಸ್ವಲ್ಪ ಸ್ಯಾಂಡ್ ಬೇಕು ಅಂದ್ರೆ ಇದರಲ್ಲಿ ಇಟ್ಕೊಂಡು ಹೋಗಿರ್ಬೋದು, ಸೊ ಬೇರೆ ಕಡೆ ಇಟ್ಕೊಂಡು ಹೋಗೋಕ್ಕಿಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ಸ್ಪೇಸ್ ಕೊಟ್ಟಿದ್ದಾರೆ. ಅದಾದ ನಂತರ ಇದರಲ್ಲಿ ಸೊ ಸೀಟ್ಸ್ ನೋಡ್ಬೋದು, ತುಂಬಾ ವೈಡ್ ಆಗಿ ಮತ್ತೆ ಉದ್ದ ಇದೆ. ಸೊ ಸೀಟ್ಸ್ ಸ್ವಲ್ಪ ಲೆದರೇಟ್ ಸೀಟ್ಸ್ ತರ ಕಾಣಿಸುತ್ತೆ. ಕಂಫರ್ಟ್ ಕುಷನಿಂಗ್ ಚೆನ್ನಾಗಿದೆ, ಯಾಕಂದ್ರೆ ಗಾಲ್ಫ್ ಏರಿಯಾದಲ್ಲಿ ಓಡಾಡ್ಬೇಕಾದ್ರೆ ಒಳ್ಳೆ ಕಂಫರ್ಟ್ ಸಿಗುತ್ತೆ. ಮತ್ತೆ ಇದರಲ್ಲಿ ಗೇರ್ ಸಿಸ್ಟಮ್ ಏನು ಇರೋದಿಲ್ಲ, ಹಾಗಾಗಿ ಜಸ್ಟ್ ನಮಗೆ ಬ್ರೇಕಿಂಗ್ ಮತ್ತೆ ಆಕ್ಸಲರೇಟರ್ ಎರಡು ಅಷ್ಟೇ, ಸಿಂಪಲ್, ವೆರಿ ಸಿಂಪಲ್. EV ಕಾರ್ ಏನು ಓಡಿಸ್ತಾರೋ ಅದೇ ರೀತಿಯಾಗಿ. ಮತ್ತೆ ಸ್ಟೇರಿಂಗ್ ಕೂಡ ಅಷ್ಟೇ, ಡಿ ಕಟ್ ಸ್ಟೇರಿಂಗ್. ಮತ್ತೆ ಸೆಂಟ್ರಲ್ಲಿ ನಿಮಗೆ ಕ್ಲಿಪ್ ಟೈಪ್ ಕೊಟ್ಟಿದ್ದಾರೆ, ಏನಾರ ಸಪೋಸ್ ಏನಾರ ಇಟ್ಕೋತೀನಿ ಅಂದ್ರೆ ನೀವು ಯೂಸ್ ಮಾಡ್ಕೋಬಹುದು. ಇದರಲ್ಲೂ ಕೂಡ ನಿಮಗೆ ಫ್ರಂಟ್ ಅಲ್ಲಿ ಸ್ವಲ್ಪ ಯುಟಿಲಿಟಿ ಸ್ಪೇಸಸ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಇಟ್ಕೋಬಹುದು ಅಥವಾ ನಿಮಗೆ ಬೇಕಾಗಿರುವಂತಹ ಐಟಮ್ಸ್ ಏನಾರು ಇಟ್ಕೋಬಹುದು. ವಿಂಡ್ಶೀಲ್ಡ್ ಕೂಡ ಓಪನ್ ಅಂಡ್ ಕ್ಲೋಸ್ ಮಾಡಬಹುದು. ಓಕೆ, ಇಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬ್ಯಾಟ್ರಿ ಪರ್ಸೆಂಟೇಜ್ ಮತ್ತೆ ವೋಲ್ಟೇಜ್ ಎರಡನ್ನು ಕೊಡುತ್ತೆ. ಇಲ್ಲಿ ಬಾಟಲ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಚಾರ್ಜಿಂಗ್ಗೆ ಇಲ್ಲಿ ಜಾಗ ನೋಡಬಹುದು. ಆಕ್ಚುಲಿ ರೈಟ್ ಸೈಡ್ ಅಲ್ಲಿ ಚಾರ್ಜಿಂಗ್ ಟೈಪ್ ಸಿ ಮತ್ತೆ ಟೈಪ್ ಎ ಎರಡೂ ಕೂಡ PD ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮತ್ತೆ ರಿವರ್ಸ್, ನ್ಯೂಟ್ರಲ್, ಡ್ರೈವಿಂಗ್, ಸೊ 3 ಮೋಡ್ನ ಕೊಟ್ಟಿದ್ದಾರೆ ಗಾಡಿ ಕೀ. ಸೊ ಇದಿಷ್ಟು ವೆರಿ ವೆರಿ ಸಿಂಪಲ್. ಮತ್ತೆ ಸೊ ಗಾಲ್ಫ್, ಪರ್ಟಿಕ್ಯುಲರ್ಲಿ ಗಾಲ್ಫ್ಗೆ ಅಂತ ಮಾಡಿರುವಂಥ ಒಂದು ವೆಹಿಕಲ್. ಸೊ ಇದರ ಹೈಡ್ರೋ ಕಾರ್ಟ್ ಅಂತ, ಇದರ ಸ್ಟಾಲ್ ಬಂದು ನಮಗೆ ಆಟೋ ಶೋ 2025ನಲ್ಲಿ ಸ್ಟಾಲ್ ಬಂದು. ಮತ್ತೆ ಈ ಒಂದು ಸ್ಟಾಲಿನ ಕಾಂಟ್ಯಾಕ್ಟ್ ನಂಬರ್ನ ಸಹ ಕೊಟ್ಟಿರ್ತೀನಿ. ಸೊ ಈ ಒಂದು ಕಾಂಟ್ಯಾಕ್ಟ್ಗೆ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ತಿಳ್ಕೊಬೋದು ಈ ಒಂದು ಬ್ರ್ಯಾಂಡ್ ಬಗ್ಗೆ. ಮತ್ತೆ ನಿಮಗೆ ಯೂಸಸ್ ಇದ್ದಲ್ಲಿ ಸೊ ನೀವು ಇದನ್ನ ವಿಸಿಟ್ ಮಾಡಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಇದೇ ರೀತಿಯಾದಂಥ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.